ಆಂಜನೇಯಪ್ಪ ಅಂತ ಬಂಡಾರಳ್ಳಿ ಗ್ರಾಮ, ಕೃಷ್ಣಾಪುರ ರೆವಿನ್ಯೂ ವಿಲೇಜ್ಗೆ ಸೇರಿದಂಥ 64 ಸರ್ವೆ ನಂಬರಲ್ಲಿ ನಾವು ಸೀಬೆ ಗಿಡ ಬೆಳೆದು ಡ್ರಿಪ್ ಎಲ್ಲ ಹಾಕಿದ್ವಿ. ಕೆಲವು ಗಿಡಗಳು ಯಾರೋ ಏಪ್ರಿಲ್ 1ನೇ ತಾರೀಕು ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಬೆಂಕಿ ಇಟ್ಟಿರೋ ಕಾರಣ ಎಲ್ಲ ಥರದಲ್ಲೂ ಬೆಂಕಿ ಹಬ್ಬಿಕೊಂಡು ಡ್ರಿಪ್ಪು ಇಲ್ಲಿ ಔಷಧಿ ಮಿಕ್ಸ್ ಮಾಡುವಂಥ ಮಿಷನ್ನು ಪ್ಲಸ್ಸು ವೈರು ಏನೇನಿತ್ತೋ ಎಲ್ಲ ಕಂಪ್ಲೀಟಾಗಿ ಹೊಲ ಉದ್ದಕ್ಕೂ ಸುಮಾರು 3 ಎಕರೆ ಜಮೀನಲ್ಲಿದ್ದಂಥ ವೈರಿಂಗ್ ಎಲ್ಲನೂ ಬೆಂದೋಗಿ ಭಸ್ಮ ಆಗ್ಬಿಟ್ಟಿದೆ. ನಾವು ಬಹಳ ಕಷ್ಟಪಟ್ಟು ಸಾಲ ಸೂಲ ಮಾಡ್ಕೊಂಡಿದ್ದಂಥ ಡ್ರಿಪ್ ಎಲ್ಲ ಹೋಗಿದೆ. ದಯಮಾಡಿ ಸಂಬಂಧಿಸಿದಂಥ ಅಧಿಕಾರಿಗಳು ಇದನ್ನು ನೋಡಿ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ವಿನಂತಿ. ಅಂದ್ರೆ ನೀವು ಇಲ್ಲಿ ಇರಲ್ವಾ? ಇಲ್ಲಿ ತೋಟದ ಹತ್ರ ನೀವು ಇರಲ್ಲ? ತೋಟದ ಹತ್ರ ಇರ್ತಾ ಇದ್ವಿ, ಕಾರಣಾಂತರದಿಂದ ಮನೆಗೆ ಹೋಗಿ ಬರೋ ಹೊತ್ತರಲ್ಲಿ ಕೆಲಸ ನಡೆದಿದೆ. ಸುಮಾರು ಒಂದು 4 ಗಂಟೆ 4:15 ಹಂಗೆ. ಏನೆಲ್ಲ ಲಾಸ್ ಆಗಿದೆ? ಇಲ್ಲಿ ಡ್ರಿಪ್ಪು ಹಾಕಿದಂಥ ಇದು ಮಿಕ್ಸ್ ಮಾಡುವಂಥದ್ದು, ಔಷಧಿ ಮಿಕ್ಸ್ ಮಾಡುವಂಥ ಒಂದು ಯಂತ್ರ ಅಳವಡಿಸಿದ್ರು. ಆ ಯಂತ್ರ ಸಮೇತ ಪ್ಲಾಸ್ಟಿಕ್ ಪೈಪ್ ಲೈನು ಉದ್ದಕ್ಕೂ ಪ್ಲಸ್ ವೈರಿಂಗ್, ಡ್ರಿಪ್ ವೈರಿಂಗ್ ಕಂಪ್ಲೀಟ್ ಭಸ್ಮ ಆಗ್ಬಿಟ್ಟಿದೆ, ಬೆಂದು ಹೋಗ್ಬಿಟ್ಟಿದೆ. ಕೇಬಲ್ ಎಲ್ಲಾನು, ಡ್ರಿಪ್ ಪೈಪು ಎಲ್ಲ ಹೋಗಿದೆ. ದಯಮಾಡಿ ಇದಕ್ಕೆ. ಆಮೇಲೆ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ನೀಲಗಿರಿ ತೋಪಿದೆ, ಆ ತೋಪಿನಲ್ಲಿರೋ ಬಿದ್ದು ಈ ಥರ ಬಂದಿದೆ ಅಂತ ಗೊತ್ತಿಲ್ಲ, ಈ ಕಡೆಯಿಂದ ಆ ಕಡೆ ಹೋಯ್ತು ಅಂತ ಗೊತ್ತಿಲ್ಲ. ಅದು ಸುಮಾರು ಬೆಲೆ ಬಾಳುವಂಥ ಗಿಡಗಳೆಲ್ಲ ನಾಶ ಆಗಿದೆ. ಅಂದಾಜು ಸುಮಾರು ನಾವು ಸಬ್ಸಿಡಿ ಹೋಗಿ ಸರ್ಕಾರದಿಂದನೇ 4 ವರ್ಷ ಮೊದಲು ಹಾರ್ಟಿಕಲ್ಚರ್ ಇಲಾಖೆ ಮತ್ತು ಡ್ರಿಪ್ಪು ಇರಿಗೇಷನ್ ಅವರೇ ಮಾಡಿಕೊಟ್ಟಿದ್ರು. ಸುಮಾರು ಅವಾಗ ನಮಗೆ ಒಂದು ಸುಮಾರು 50,000 ರೂಪಾಯಿ ನಮ್ಮಿಂದಾನೇ ಖರ್ಚಾಗಿತ್ತು. ಪ್ಲಸ್ ಅದಲ್ಲದೆ ಸರ್ಕಾರದ ಒಂದು ಅನುದಾನ ಅಲ್ಲದೇ ಒಂದು 50,000 ರೂಪಾಯಿ ಖರ್ಚು ಮಾಡಿದ್ವಿ. ಎಲ್ಲ ಇವಾಗ ಹೋಗಿದೆ. ಡ್ರಿಪ್ ಪೈಪ್ಗೆ ಖರ್ಚು ಮಾಡಿದ್ದು. ಆಮೇಲೆ ಗಿಡ ಸ್ವಲ್ಪ ರೋಗ ಜಾಸ್ತಿ ಆಗಿ ಗಿಡ ಎಲ್ಲ ಒಡೆದು ಉಡ್ಡೆ ಹಾಕಿದ್ವಿ. ಆ ಉಡ್ಡೆಗೂ ಬೆಂಕಿ ತಗುಲಿರೋದ್ರಿಂದ ಕಂಪ್ಲೀಟು ಆ ಸೌದೆ ಕೂಡ ಭಸ್ಮ ಆಗಿದೆ. ಈ ಗಿಡನೂ ಲಾಸ್ ಆಯಿತು, ಭಾಳ ರೋಗ ರುಜಿನಗಳಿಂದ ಅದು ಸರಿಯಾಗಿ ಬೆಳೆ ಆಗಲಿಲ್ಲ. ಮತ್ತು ಇನ್ನೊಂದು ಬೆಳೆ ಮಾಡಿಕೊಂಡು ಏನೋ ಜೀವನ ಮಾಡ್ಕೊಳ್ಳೋಣ ಅಂತ ಪರಿಸ್ಥಿತಿ ಇದ್ದಾಗ ಅದಕ್ಕೆಲ್ಲ ಸಮದಟ್ಟು ಮಾಡಿ ವೈರಿಂಗ್ ಎಲ್ಲ ಹಂಗೆ ಇದ್ದಿದ್ದರಿಂದ ಓಪನ್ ಆಗಿ ಅದೆಲ್ಲ ಬೆಂಕಿಗೆ ಬಿದ್ದು ಆಹುತಿ ಆಗಿದೆ. 2 ಕಡೆನೂ ಲಾಸ್ ಆಗಿರೋದ್ರಿಂದ ಭಾಳ ತೊಂದರೆಗೆ ಈಡಾಗಿದ್ದೀವಿ. ಸಂಬಂಧಿಸಿದಂಥ ಅಧಿಕಾರಿಗಳು ಬಂದು ನೋಡಿ ಬೇಕಾದ ನಮಗೆ ಪರಿಹಾರ ನೀಡೋದ್ರಿಂದ ನಮ್ಗೆ ಸ್ವಲ್ಪ ಸಹಾಯ ಆಗ್ತದೆ. ಇಲ್ಲಾಂದರೆ ನಾವು ಇದನ್ನೇ ನಂಬಿಕೊಂಡು ಜೀವನ ಸಾಕ್ತೋದು ಭಾಳ ಕಷ್ಟ ಆಗ್ತದೆ. ಮಕ್ಕಳು ಮರಿ ಇದನ್ನೇ ನಂಬ್ಕೊಂಡಿದ್ದೀವಿ. ದಯಮಾಡಿ ಬೇರೆ ಥರದ ಯಾವುದೇ ಆದಾಯ ಮೂಲಗಳಿಲ್ಲ ನಮ್ಮ ಮಕ್ಕಳಿಗೆ, ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ.